ಇದರ ಮಧ್ಯೆ ಬಿಜೆಪಿ ಕಾರ್ಯಕರ್ತರ ಗಲಾಟೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಶ್ರೀರಾಮುಲು ಅವರು. ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ದಾರೆ, ಖಾರದ ಪುಡಿ ಎರಚಿದ್ದಾರೆ ಅಂತ ಆರೋಪ ಇದೆಯಲ್ಲ, ನಾವು ಯಾವುದನ್ನು ಸಮರ್ಥನೆ ಮಾಡಿಕೊಳ್ಳಲ್ಲ. ಹಲ್ಲೆ ಮಾಡಿದಾಗ, ಗುಂಡಾಗಳು ಬಂದಾಗ ನಾವು ಸುಮ್ಮನೆ ಕೂತ್ಕೊಂಡಿರಬೇಕಾಗಿತ್ತಾ? ಆವಾಗ ಹಲ್ಲೆ ಮಾಡ್ತಾ ಇದ್ದರೆ, ಗುಂಡಾಗಳು ಬರ್ತಾ ಇದ್ದರೆ ನಾವು ಸುಮ್ಮನೆ ಇರಬೇಕಾಗಿತ್ತಾ? ನಮ್ಮವರು ಕೂಡ ಕಟ್ಟಿಗೆ ತಂದಿರಬಹುದು, ದೊಣ್ಣೆ ತಂದಿರಬಹುದು. ನಮ್ಮವರು ಕೂಡ ಅವರು ಹೊಡೆದ್ರೆ ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ನಾವು? ದಾಳಿ ಆದಾಗ ಪ್ರತಿದಾಳಿ ಆಗಿಬಿಟ್ಟಿದೆ. ನೂಕು ನುಗ್ಗಲು ಆದಾಗ ಎರಡೂ ಕಡೆ ದಾಳಿ ಆಗಿರಬಹುದು. ಆವೇಶದಲ್ಲಿ ಕಟ್ಟಿಗೆ ಖಾರದ ಪುಡಿ ತಂದಿರಬಹುದು. ನನ್ನ ಕಣ್ಣೆದುರುಗಡೆನೇ ಗನ್ನಲ್ಲಿ ಫೈರಿಂಗ್ ಮಾಡಿದ್ರು, ನನಗೆ ಬುಲೆಟ್ ತಗುಲಿದೆ ಅಂತ ಜನ ಓಡೋಡಿ ಬಂದುಬಿಟ್ರಲ್ಲಿಗೆ. ಇದು ಸಡನ್ನಾಗಿ ನಡೆದಂಥ ಘಟನೆ. ಇಬ್ಬರ ಪಾತ್ರ ಇರೋದಕ್ಕೇ ಎರಡೂ ಕಡೆಯವರ ಬಂಧನ ಆಗಿದೆ. ಇಲ್ಲಿ ಒಬ್ಬರ ಕಡೆಯವನ್ನೇ ಅರೆಸ್ಟ್ ಮಾಡಿಲ್ವಲ್ಲ, ಇಲ್ಲಿ ಎರಡೂ ಕಡೆ ಪಾತ್ರ ಇರೋದಕ್ಕೆ ಎರಡೂ ಕಡೆಯವನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅಕಸ್ಮಾತ್ ತಪ್ಪಾಗಿದ್ದರೆ ನನ್ನನ್ನು ಕೂಡ ಅರೆಸ್ಟ್ ಮಾಡಿಬಿಡಲಿ ಅಂಥೇಳಿ ಶ್ರೀರಾಮುಲು ಹೇಳಿದ್ದಾರೆ. ಶ್ರೀರಾಮುಲು ಹೇಳಿಕೆ ಬಗ್ಗೆ ಇನ್ನೊಂದು ಕಡೆ, ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ಮಾಡಿದ್ರು ಅಂತ ನಾನು ಎಲ್ಲೂ ಹೇಳಿಲ್ಲ. ರೆಡ್ಡಿ ಬಂದಾಗ ಗುಂಡು ಹಾರಿಸಿದ್ರು ಅಂತಲೂ ನಾನು ಹೇಳಿಲ್ಲ. ಸತೀಶ್ ರೆಡ್ಡಿ ಅವರು ಸ್ಥಳಕ್ಕೆ ಬಂದಾಗ ನೂಕು ನುಗ್ಗಲಾಯಿತು. ರೆಡ್ಡಿ ಪಕ್ಕದಲ್ಲಿದ್ದಾಗಲೇ ಗುಂಡು ಹಾರಿದೆ. ನಾನು ಜಗಳ ಬಿಡಿಸೋದಕ್ಕೆ ಬಂದಿದ್ದೆ. ಜನಾರ್ದನ್ ರೆಡ್ಡಿ ಸ್ವಲ್ಪದಲ್ಲಿ ಪಾರಾಗಿದ್ದಾರೆ. ಆದರೆ ನಾನು ಹತ್ಯೆಗೆ ಸಂಚು ಮಾಡಿದ್ರು ಅಂತ ಹೇಳೇ ಇಲ್ಲ ಅಂತ ರಾಮುಲು ಹೇಳಿದ್ದಾರೆ. ಅಲ್ಲ, ನಾನು ನೋಡ್ರಿ, ನಾನು ಸಮರ್ಥಿಸ್ಕೋಬೇಕು ಅಂದರೆ ಸಮರ್ಥಿಸ್ಕೊತೀನಿ. ನನ್ನ ಜೀವನದಲ್ಲಿ ಸುಳ್ಳನ್ನು ನಿಜ ಮಾಡಕ್ಕೆ ರೆಡಿ ಇಲ್ಲ, ನಿಜವನ್ನು ಸುಳ್ಳು ಮಾಡಕ್ಕೆ ಕೂಡ ನಾನು ರೆಡಿ ಇಲ್ಲ. ಹೌದ್ರಿ, ಇವತ್ತು ಯಾರೋ ಮನೆ ಮೇಲೆ ಇವತ್ತು ಅವ್ರು ಹೇಳ್ಬೋದು ಏನಂದೇಳಿ, ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವರು ಸೇರ್ಕೊಂಡು ಬಹಳಷ್ಟು ಪ್ರಾಮಾಣಿಕರು, ಸತ್ಯವಂತರಂದು ಹೇಳ್ಬೋದು. ಇವತ್ತು ಅವರು ನಮ್ಮ ಕಾರ್ಯಕರ್ತರು ಕೂಡ ಇಲ್ಲ ರೀ, ಅವರು ಬಂದಿದ್ರು, ಅವರೇ ಕೋಲೆಲ್ಲ ಕೂಡ ಇಲ್ಲಿ ಬಿಸಾಡಿ ಹೋಗಿದಾರ, ಇಲ್ಲ ಖಾರ ಪುಡಿಯನ್ನು ತಂದಿದ್ರು ಅವರೇ ಬಿಸಾಡಿ ಹೋಗಿದ್ದಾರೆ, ಅವ್ರದ್ದು ತಪ್ಪಂದೆ. ನಾನು ಆ ರೀತಿ ಹೇಳಕ್ ಹೋಗಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಬಂದಂತ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಮಾಡಿದಂತ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ಒಂದು ಫೈರಿಂಗ್ ಅನ್ನ ನಡೀತಾ ಇದೆ ಅಂದ್ರೆ ನಾವು ಫೈರಿಂಗ್ ಅನ್ನು ಮಾಡೋ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು, ಕಟ್ಟಿಗಳು ಇದ್ರೆ ನಮ್ದೇ ಕಟ್ಟಿಗಳು ಇರ್ಬೋದೇನೋ, ಅದ್ರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವ್ರಪ್ಪ ಹೊಡಿತಾರಂತೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡಕ್ ಆಗುತ್ತೇನು? ಅಲ್ಲ, ನಾನು ನೋಡ್ರಿ, ಜನಾರ್ದನ್ ರೆಡ್ಡಿ ಅವ್ರು ಬಂದ ತಕ್ಷಣ ಗುಂಡ ಆರ್ಸಿನ ನಾನು ಹೇಳಿಲ್ಲ. ವೆರಿ ಕ್ಲಿಯರ್ ಆಗಿರ್ಲಿ. ನೋಡ್ರಿ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬಂದಿದ್ರು. ನಾನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ ಬಂದ್ವಿ. ಎಲ್ಲಿ ಇವ್ರ ಮನೆಗೆ ಬರ್ಬೇಕಂದೇಳಿ ಮಧ್ಯದಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು ಗನ್ ಹೊತ್ಕೊಂಡು ನಮ್ಮ ಮೇಲೆ ಬಂದ್ರು. ಬಂದಂತ ಟೈಮಲ್ಲಿ ನೂಕು ನುಗ್ಗಲಾಯ್ತು. ನಾನು ಬಹಳ ಕ್ಲಿಯರ್ ಆಗಿದ್ದೇನೆ, ಇದರಲ್ಲಿ ಯಾವ್ದು ಮುಚ್ಚಿ ವೆರಿ ಕ್ಲಿಯರ್ ಆಗಿದ್ದೇನೆ. ಅಲ್ಲ, ನಾನು ಮಾತು ಕಂಪ್ಲೀಟ್ ಮಾಡಲ್ಲ. ನೂಕು ನುಗ್ಗಲಾಯ್ತು. ನೂಕು ನುಗ್ಗಲಾದಂತ ಟೈಮಲ್ಲಿ ಅವರು ಫೈರಿಂಗ್ ಬಂತು, ಪ್ರಾರಂಭ ಮಾಡಿದ್ರು ಅಂತೇಳಿ ಅವತ್ತು ಹೇಳಿದೀನಿ, ಇವತ್ತು ಹಂಗೆ ಹೇಳ್ತಾ ಇದ್ದೀನಿ. ಹಂಗಿದ್ದಾಗ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ಸಂಚು ರೂಪಿಸಿದ್ರ ಅನ್ನೋದು ಅಲ್ಲ, ಜನಾರ್ದನ್ ರೆಡ್ಡಿ ಅವರು ಅಲ್ಲೇ ಬಗಲಗಡೆ ನಿಂತಂತ ಟೈಮಲ್ಲಿ ಅವ್ರ ಗನ್ಮ್ಯಾನ್ಗಳು ಕೇವಲ ಮೇಲೆ ಒಂದು ಆರಿಸಿದ್ದಲ್ಲ, ಸಿಕ್ಕಲ್ಲಿ